ಅತ್ತೆ ದೀಪಾ, ಅವಳದೇನು ತಪ್ಪಿಲ್ಲ ಕಣ. ಅದೇನಾದ್ರೂ ಆಗ್ಲಿ ಅಮ್ಮ, ಅವಳ ಹೆಂಗ್ ನಿನ್ ಮೇಲೆ ಕೈ ಎತ್ತುತ್ತಾಳೆ? ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಏನ್ ಮಾಡಿದ್ರು ಅಂತದ್ದು? ನಮ್ಮ ಅಪ್ಪನ ನೆನಪಿಗೆ ಅಂತ ಇರೋದು ಇದೊಂದೇ ಗೊಂಬೆ, ಇದನ್ನೂ ಹೊಡೆದಾಕ್ಬಿಟ್ರು. ಅಮ್ಮ ನೀನ್ ಒಳಗ್ ನಡಿ. ದೀಪಾ, ಆಫ್ಟರ್ ಆಲ್ ಈ ಜೀವ ಇಲ್ದರೆ ಗೊಂಬೆಗೋಸ್ಕರ ನಮ್ಮ ಅಮ್ಮನ ಮೇಲೆ ಕೈ ಎತ್ತಿದ್ಯಾ ನೀನು? ನಮ್ಮ ಅಪ್ಪನ ನೆನಪು ನಿಮ್ಗೆ ಆಫ್ಟರ್ ಆಲ್ ಆಗೋಯ್ತಾ? ಅದ್ ಹಂಗಲ್ಲ ದೀಪಾ. ಇನ್ ಹೆಂಗೆ? ಸರಿ ಸರಿ, ನಮ್ಮಮ್ಮ ನಿನ್ ಮೇಲಿರೋ ದ್ವೇಷಕ್ಕೆ ಆ ಗೊಂಬೆನ ಎತ್ತಿ ಹೊಡೆದಾಕಿದ್ರು ಅಲ್ವಾ? ಅಂದ್ರೂ ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ವೇನ್ರಿ? ನಂಗೆ ಒಂದ್ ಮಾತು ಹೇಳುದಿಪ್ಪ ನೀನು. ಈ ಗೊಂಬೆ ಇದೆಯಲ್ಲ, ಈ ಗೊಂಬೆ ಇದು ನಿನ್ ಭಾವನೆಗಳಿಗೆ ಸ್ಪಂದಿಸುತ್ತಾ? ನೀನ್ ಹತ್ತಾಗ ಸಮಾಧಾನ ಮಾಡುತ್ತಾ? ಅಥವಾ ನೀನ್ ಯಾವ್ದಾರ ಕೆಲಸ ಮಾಡಿ ಸುಸ್ತಾದಾಗ ಅದ್ ಬಂದ್ ನಿನಗೆ ಹೆಲ್ಪ್ ಮಾಡುತ್ತಾ? ಏನ್ ಮಾಡುತ್ತೆ ನಿನ್ ಗೊಂಬೆ? ಬಹುಶಃ ಜೀವ ಇದ್ದಿದ್ರೆ ಮಾಡೋದೇನೋ. ಬಟ್ ನಮ್ಮಮ್ಮಂಗ್ ಜೀವ ಇದೆ, ನಮ್ಮಮ್ಮಂಗೆ ಜೀವ ಇದೆ ದೀಪಾ. ನಿನ್ನೆಲ್ಲಾ ಭಾವನೆಗಳಿಗೆ ಸ್ಪಂದಿಸುತ್ತೆ. ನೀನ್ ನೋವಲ್ಲಿದ್ದಾಗ ಬಂದು ಧೈರ್ಯ ಹೇಳುತ್ತೆ. ನಿನ್ನೆಲ್ಲಾ ಕೆಲಸ ಕಾರ್ಯಗಳಲ್ಲೂ ನಮ್ಮಮ್ಮ ಸಪೋರ್ಟಿವ್ ಆಗಿ ನಿನ್ ಜೊತೆ ಇರುತ್ತೆ. ಯಾಕೆ ಅಂದ್ರೆ ನಮ್ಮಮ್ಮಂಗ್ ಜೀವ ಇದೆ, ಜೊತೆಗೆ ಭಾವನೆಗಳಿಗೆ ಸ್ಪಂದಿಸೋ ಮನಸ್ಸಿದೆ. ದೀಪಾ, ನಾವು ಈ ಮನುಷ್ಯರು ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ? ನಾವು ವಸ್ತುಗಳ ಮೇಲೆ ಪ್ರೀತಿ ಎಮೋಷನ್ಸ್ನ ಬೆಳೆಸ್ಕೊಂತೀವಿ. ಅದೇ ಜೊತೆಲಿರೋ ಮನುಷ್ಯರನ್ನ ವಸ್ತುಗಳ ಥರ ಯೂಸ್ ಮಾಡ್ಕೊಂತೀವಿ. ಎಲ್ಲಿ ತನಕ ನಮ್ಮ ಭಾವನೆಗಳು ವಸ್ತುಗಳ ಜೊತೆ ಬೆಸ್ಗೆ ಆಗಿರುತ್ತೋ ಅಲ್ಲಿ ತನಕ ಸಂಬಂಧಗಳು